ಫ್ರೆಂಡ್ಸ್ ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಸ್ಪೆಂಟ್ ವಾಶ್ ಗನ್ ಅಂದರೆ ಕನೆಕ್ಷನ್ ಮಾಡುವಂಥ ಇದೇನಂದರೆ ಒಂದು ಫ್ಲ್ಯಾಂಜ್ ಕನೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ಬಾಯ್ಲರ್ ಫ್ರಂಟ್ ಸೈಡಲ್ಲಿ ಈ ಥರ ಓಪನಿಂಗ್ಸ್ ಬಿಟ್ಟಿದ್ದಾರೆ. ಇದು ನಾವೇನಂದರೆ ಇವಾಗ ಮೇಂಟೆನೆನ್ಸ್ ಇರೋದ್ರಿಂದ ಏನಪ್ಪ ಅಂತಂದರೆ ನಾವು ಇದನ್ನು ಹೊರಗಡೆ ತೆಗೆದುಬಿಟ್ಟು ಇಲ್ಲಿ ಕೆಳಗಡೆ ಇಟ್ಟಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ. ಓಕೆ, ಇಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ಗನ್ಗಳನ್ನು ನಾವು ತೆಗೆದುಬಿಟ್ಟು ಕೆಳಗಡೆ ಇಟ್ಬಿಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಸ್ಪೆಂಟ್ ವಾಶ್ ನಾಜಲ್. ಇದು ಫ್ರಂಟ್ ಸೈಡಲ್ಲಿ ಬರುತ್ತೆ. ಇದೇನಂದರೆ ಒಂದು ಫರ್ನೇಸ್ ಒಳಗಡೆ ಇರುತ್ತೆ ಇದು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ, ಇದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಇದಕ್ಕೆ ಏನೇನು ಕನೆಕ್ಷನ್ ಬರುತ್ತೆ ಇಲ್ಲಿ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂದುಬಿಟ್ಟು ಏನಂದರೆ ಒಂದು 1.5 ಇಂಚ್ ಕನೆಕ್ಷನ್ ಇದೆ. ಇದು ಬಂದುಬಿಟ್ಟು ಏನಂತಂದರೆ ಒಂದು ನಮ್ಮದು ಸ್ಟೀಮ್ ಲೈನ್ ಕನೆಕ್ಷನ್ ಇರುತ್ತೆ ಇದಕ್ಕೆ. ಅದಾದ ನಂತರ ಇಲ್ಲೇನಿದೆಯಲ್ಲ ಇಲ್ಲಿ, ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಸ್ಪೆಂಟ್ ವಾಶು. ಇಲ್ಲಿ ಸ್ಪೆಂಟ್ ವಾಶ್ ಎಂಟ್ರಿ ಆಗುತ್ತೆ. ಇಲ್ಲಿಂದ ಏನಂತಂದರೆ ನಮಗೆ ಒಂದು ಸ್ಟೀಮ್ ಲೈನ್ ಕನೆಕ್ಷನ್ ಇರುತ್ತೆ. ಯಾವಾಗಲೂ ಏನಂತಂದರೆ ಕಂಟಿನ್ಯೂ ಆಗಿ ನಮಗೆ ಈ ನಾಜಲ್ ಏನಿದೆಯಲ್ಲ ಕಂಟಿನ್ಯೂ ಆಗಿ ಫ್ಲಶ್ ಆಗ್ತಾ ಇರಬೇಕು. ಅಂದರೆ ಯಾವುದೇ ರೀತಿಯ ಒಂದು ಜಾಮಿಂಗ್ ಒಂದು ಆಗಬಾರ್ದು ಉದ್ದೇಶದಿಂದ ಇಲ್ಲಿ ಕೊಟ್ಟಿರ್ತಾರೆ. ಇದೇನಂದರೆ ಒಂದು ಏರ್ ಕನೆಕ್ಷನ್ ಕೊಟ್ಟಿದ್ರು, ಬಟ್ ಏನಂತಂದರೆ ಒಂದು ಸರ್ವಿಸ್ ಇಂಜಿನಿಯರ್ ಏನಪ್ಪ ಅಂತಂದರೆ ಇದೊಂದು ಏರ್ ಕನೆಕ್ಷನ್ ಬೇಡ ಅಂದಿರೋದಕ್ಕೆ ಇದನ್ನು ಡಬ್ಬಿ ಹೊಡೆದ್ಬಿಟ್ಟು ಬಿಟ್ಟಿರ್ತೀವಿ. ಓಕೆ, ಸೊ ಇದು ಬಂದುಬಿಟ್ಟು ಏನಂತಂದರೆ ನಮ್ಮದು ಸ್ಪೆಂಟ್ ವಾಶ್ ನಾಜಲ್ ಯಾವ ರೀತಿ ಇರುತ್ತೆ ಒಂದು ಅರೇಂಜ್ಮೆಂಟ್ಸ್ ಅಂತ ನಿಮಗೆ ತೋರಿಸಿರ್ತೀನಿ. ಓಕೆ, ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಅಂದರೆ ನಮ್ಮದು SS ವೈರ್ ಬ್ರೇಡೆಡ್ ಪೈಪ್ ಇವೆಲ್ಲ. ಸೊ ಇದು ಬಂದುಬಿಟ್ಟು ಅಂದರೆ ನಮ್ಮದೊಂದು 1 ಇಂಚ್ ಲೈನ್ ಕನೆಕ್ಷನ್ನು. ಆಮೇಲೆ ಅಲ್ಲೇ ನೋಡ್ತಾ ಇದ್ದೀರಲ್ಲ, ಅದು ಬಂದುಬಿಟ್ಟು ಎಲ್ ಶೇಪಲ್ಲಿ ಇದೆಯಲ್ಲ, ಅದು ಬಂದುಬಿಟ್ಟು ನಮ್ಮದು ಸ್ಟೀಮ್ ಲೈನ್ ಕನೆಕ್ಷನ್ನು. ಓಕೆ, ಸೊ ಇದೇನಿದೆ, ಇದೊಂದು SA ಏರ್ಲೈನ್ ಕನೆಕ್ಷನ್ ಕೊಟ್ಟಿದ್ರು. ಅದನ್ನು ಬೇಡ ಅಂದ ತಕ್ಷಣ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಅಂದರೆ ವಾಲ್ ಬಂದ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀವಿ. ಓಕೆ, ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.